Welcome to my English class, my dear students. In our previous session, we have discussed question tag. What is question tag? ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ನಮ್ಮ ಹಿಂದಿನ ವಿಡಿಯೋನಲ್ಲಿ ಕ್ವಶನ್ ಟ್ಯಾಗ್ ಬಗ್ಗೆ ಚರ್ಚಿಸಿದ್ವಿ. ಕ್ವಶನ್ ಟ್ಯಾಗ್ ಅಂದರೆ ಏನು, ಕ್ವಶನ್ ಟ್ಯಾಗ್ಗಳನ್ನು ಯಾವ ರೀತಿಯಾಗಿ ಮಾಡಬೇಕು, ಟು ಫಾರ್ಮ್ ಎ ಕ್ವಶನ್ ಟ್ಯಾಗ್, ಹೆಲ್ಪಿಂಗ್ ವರ್ಬ್ಸ್ ಆರ್ ಎಸೆನ್ಷಿಯಲ್, ಮಾಡಲ್ ವರ್ಬ್ಸ್ ಆರ್ ಎಸೆನ್ಷಿಯಲ್. If the statement is positive, question tag is negative. If the statement is negative, question tag is positive. ಒಂದು ವೇಳೆ ಸ್ಟೇಟ್ಮೆಂಟಲ್ಲಿ ಹೆಲ್ಪಿಂಗ್ ವರ್ಬ್ ಇರದೇ ಹೋದರೆ, ಅಲ್ಲಿ ಮೇನ್ ವರ್ಬ್ ಇದ್ದರೆ ನಾವು ಯಾವ ಟು ಡೂ ಹೆಲ್ಪಿಂಗ್ ವರ್ಬ್ಸ್ಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಡಿಟೇಲ್ ಆಗಿ ನಮ್ಮ ಪ್ರೀವಿಯಸ್ ವಿಡಿಯೋನಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಇವಾಗ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್, SSLC ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ LBAನಲ್ಲಿ ಇರತಕ್ಕಂತಹ ಕ್ವಶನ್ ಟ್ಯಾಗ್ಗೆ ಸಂಬಂಧಪಟ್ಟಂಥ ಉದಾಹರಣೆಗಳ ಬಗ್ಗೆ ಇವತ್ತು ನಾವು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಸೊ ಇವಾಗ ನಾವು LBA ಬೇಸ್ಡ್ ಎಕ್ಸಾಂಪಲ್ಸ್ಗಳನ್ನು ನೋಡೋದಾದರೆ, ಸೊ ಇವಾಗ ಎಕ್ಸಾಂಪಲ್ 1ನಲ್ಲಿ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ ಅಂತಕ್ಕಂಥದ್ದು, ಸಮಥಿಂಗ್ ಹ್ಯಾಸ್ ಬಿಟನ್ ಮೀ ಅಂತಕ್ಕಂಥ ಎಕ್ಸಾಂಪಲ್ನಲ್ಲಿ ನಾವು ನೋಡಿದಾಗ ಇಲ್ಲಿ ಹೆಲ್ಪಿಂಗ್ ವರ್ಬ್ ಬಂದುಬಿಟ್ಟು ಹ್ಯಾಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಇದೆ. ಸೊ ಇವಾಗ ಹೆಲ್ಪಿಂಗ್ ವರ್ಬ್ ಗುರುತಿಸಿದ ನಂತರ ನಾವು ಮಾಡಬೇಕಾದ ಕೆಲಸ ಏನು ಅಂತಂದರೆ, ವೆದರ್ ದ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್. ಸೊ ಇವಾಗ ಈ ಸ್ಟೇಟ್ಮೆಂಟು ಪಾಸಿಟಿವ್ ಇರೋದ್ರಿಂದ ಕ್ವಶನ್ ಟ್ಯಾಗು ನೆಗೆಟಿವ್ ಆಗಬೇಕಾಗತ್ತೆ. ಸೊ ಇಲ್ಲಿ ಹ್ಯಾಸ್ಗೆ ನಾವು ನಾಟನ್ನು ಆ್ಯಡ್ ಮಾಡಿದಾಗ ಹ್ಯಾಸಂಟ್ ಆಗುತ್ತೆ. ಸಮಥಿಂಗ್ನ ಪ್ರೊನೌನ್ ಬಂದುಬಿಟ್ಟು ಇಟ್ ಇರುತ್ತೆ. ಸೊ ಎಕ್ಸಾಂಪಲ್ 1ರ ಕರೆಕ್ಟ್ ಆಪ್ಷನ್ ಯಾವುದಪ್ಪ ಅಂತಂದರೆ ಹ್ಯಾಸಂಟ್ ಇಟ್. ಸೊ ಇವಾಗ ನಾವು ನೆಕ್ಸ್ಟ್ ಎಕ್ಸಾಂಪಲನ್ನು ನೋಡೋದಾದರೆ, ಇಟ್ ವಾಸ್ ಫ್ರೈಟ್ಫುಲ್ ಪ್ರಪೋಸಿಷನ್ ಫಾರ್ ಸ್ವಾಮಿ. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ ಬಂದುಬಿಟ್ಟು ವಾಸ್ ಹೆಲ್ಪಿಂಗ್ ವರ್ಬ್ ಇದೆ. ಸೊ ಸ್ಟೇಟ್ಮೆಂಟ್ ಪಾಸಿಟಿವ್ ಇರೋದ್ರಿಂದ ವಾಸನ್ನು ನಾವು ನೆಗೆಟಿವ್ ಮಾಡಿದಾಗೆ ವಾಸಂಟ್ ಆಗುತ್ತೆ. ಸಬ್ಜೆಕ್ಟ್ನಲ್ಲಿ ಪ್ರನೌನ್ ಇರೋದ್ರಿಂದ ಇಟ್. ದ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಸಿ, ವಾಸಂಟ್ ಇಟ್ ಸರಿಯಾದ ಒಂದು ಆಪ್ಷನ್ ಆಗುತ್ತೆ. ಸೊ ಇವಾಗ ಮುಂದಿನ ಒಂದು ಎಕ್ಸಾಂಪಲನ್ನು ನಾವು ನೋಡೋದಾದರೆ, ಪ್ರೊಲಾಂಗ್ಡ್ ಯುಸೇಜ್ ಆಫ್ ಸ್ಮಾರ್ಟ್ಫೋನ್ ಕ್ರಿಯೇಟ್ಸ್ ಅ ಲಾಟ್ ಆಫ್ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್. ಸೊ ಇವಾಗ ಇಲ್ಲಿ ಕ್ರಿಯೇಟ್ಸ್ ಅಂತಕ್ಕಂತಹ ಮೇನ್ ವರ್ಬ್ ಇದೆ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ. ಸೆಂಟೆನ್ಸಲ್ಲಿ ಮೇನ್ ವರ್ಬ್ ಇದ್ದಾಗ ನಾವು ಟು ಡೂ ಹೆಲ್ಪಿಂಗ್ ವರ್ಬ್ಸ್ಗಳನ್ನ ತೆಗೆದುಕೊಳ್ಬೇಕು. ಇಲ್ಲಿ ಸ್ಮಾರ್ಟ್ಫೋನ್ ಅಂತಕ್ಕಂಥದ್ದು ಪ್ರೊನೌನ್ ಬಂದುಬಿಟ್ಟು ಇಟ್ ಇರೋದ್ರಿಂದ ಇಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರಲ್ಲಿ ಇಟ್ ಮುಂದೆ ಬರ್ತಕ್ಕಂಥ ವರ್ಬ್ಗೆ ಎಸ್ ಆ್ಯಡ್ ಆಗಿರುತ್ತೆ. ಸೊ ನಾವು ಇವಾಗ ಇಲ್ಲಿ ಡಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಂಡಾಗ ಸ್ಟೇಟ್ಮೆಂಟ್ ಪಾಸಿಟಿವ್ ಇರೋದ್ರಿಂದ ಡಸನ್ನು ನೆಗೆಟಿವ್ ಮಾಡಲಾಗಿ ಡಸಂಟ್ ಇಟ್ ಅಂತಕ್ಕಂತಹ ಕ್ವಶನ್ ಟ್ಯಾಗು ಇದಕ್ಕೆ ಕರೆಕ್ಟಾಗಿರ್ತಕ್ಕಂಥ ಆಪ್ಷನ್ ಆಗುತ್ತೆ. ಸೊ ಇವಾಗ 4ನೇ ಎಕ್ಸಾಂಪಲ್ ಬಂದುಬಿಟ್ಟು ಹೀ ಕುಡ್ ಪ್ಲೇ. ಸೊ ಇವಾಗ ಇಲ್ಲಿ ಕುಡ್ ಅಂತಕ್ಕಂಥದ್ದು ಮಾಡಲ್ ವರ್ಬ್ ಇರೋದ್ರಿಂದ ಸ್ಟೇಟ್ಮೆಂಟ್ ಪಾಸಿಟಿವ್ ಇರೋದ್ರಿಂದ ನಾವು ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಕ್ವಶನ್ ಟ್ಯಾಗನ್ನು ನೆಗೆಟಿವ್ ಮಾಡಬೇಕು. ಸೊ ದ ಕರೆಕ್ಟ್ ಆಪ್ಷನ್ ಇದು ಆಪ್ಷನ್ ಸಿ, ಕುಡಂಟ್ ಹಿ ಅಂತಕ್ಕಂಥದ್ದು ಆಗುತ್ತೆ. ಸೊ ಇವಾಗ 5ನೇ ಎಕ್ಸಾಂಪಲನ್ನು ನಾವು ನೋಡೋದಾದರೆ, ಈ 5ನೇ ಎಕ್ಸಾಂಪಲಲ್ಲಿ ಐ ಕ್ಯಾನಾಟ್ ಡೂ ಇಟ್ ಅಂತಕ್ಕಂಥದ್ದು. ಸೊ ಇಲ್ಲಿ ಮಾಡಲ್ ವರ್ಬ್ ಕ್ಯಾನ್ ಇದೆ, ಬಟ್ ಸ್ಟೇಟ್ಮೆಂಟ್ ಏನಿದೆ ನೆಗೆಟಿವ್ ಇದೆ. ಸೊ ವೆನ್ ದ ಸ್ಟೇಟ್ಮೆಂಟ್ ಈಸ್ ನೆಗೆಟಿವ್, ಕ್ವಶನ್ ಟ್ಯಾಗ್ ಈಸ್ ಪಾಸಿಟಿವ್. ಸೊ ಇಲ್ಲಿ ಕ್ಯಾನಾಟ್ ಇರೋದ್ರಿಂದ ನಾವು ಕ್ವಶನ್ ಟ್ಯಾಗನ್ನು ಪಾಸಿಟಿವ್ ಮಾಡಬೇಕಾದ್ರೆ ಇಲ್ಲಿರ್ತಕ್ಕಂಥ ನಾಟನ್ನು ರಿಮೂವ್ ಮಾಡಿದಾಗ ಅಲ್ಲಿ ಕ್ಯಾನ್ ಅಂತಕ್ಕಂಥದ್ದು ಉಳಿತದೆ. ಸಬ್ಜೆಕ್ಟಲ್ಲಿ ಐ ಪ್ರೊನೌನ್ ಇರೋದ್ರಿಂದ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಅಂತಕ್ಕಂಥದ್ದು ಇಲ್ಲಿ ಆಗ್ತದೆ. ಸೊ ಇವಾಗ ನೆಕ್ಸ್ಟ್ ಎಕ್ಸಾಂಪಲನ್ನು ನಾವು ನೋಡೋದಾದರೆ, ಎಕ್ಸಾಂಪಲ್ 6ನಲ್ಲಿ ದ ಓಲ್ಡ್ ಮ್ಯಾನ್ ಹಂಗ್ ಹೀಸ್ ಹೆಡ್ ಫಾರ್ ಅ ಮೂಮೆಂಟ್ ಇನ್ ಥಾಟ್. ಸೊ ಇಲ್ಲಿ ಸಬ್ಜೆಕ್ಟ್ ಬಂದುಬಿಟ್ಟು ದ ಓಲ್ಡ್ ಮ್ಯಾನ್ ಆಗುತ್ತೆ, ವರ್ಬ್ ಬಂದುಬಿಟ್ಟು ಹಂಗ್ ಆಗುತ್ತೆ. ಹಂಗ್ ಇದು ಹ್ಯಾಂಗ್ ಇದರ ಹಿಟು ಫಾರ್ಮ್ ಇರೋದ್ರಿಂದ ಇಲ್ಲಿ ನಾವು ಸಬ್ಜೆಕ್ಟಲ್ಲಿ ದ ಓಲ್ಡ್ ಮ್ಯಾನ್ ಅಂತಕ್ಕಂಥದ್ದು ದ ಪ್ರೊನೌನ್ ಬಂದುಬಿಟ್ಟು ಹೀ ಆಗುತ್ತೆ. ಸೊ ಇಲ್ಲಿ ವರ್ಬ್ ಹಿಟು ಇರೋದ್ರಿಂದ ನಾವು ಡಿಡ್ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಂಡು ಕ್ವಶನ್ ಟ್ಯಾಗ್ ಮಾಡಬೇಕಾಗ್ತದೆ. ಸ್ಟೇಟ್ಮೆಂಟ್ ಪಾಸಿಟಿವ್ ಇರೋದ್ರಿಂದ ಡಿಡ್ಡನ್ನು ನೆಗೆಟಿವ್ ಮಾಡಿದಾಗ ಡಿಡಂಟ್ ಆಗುತ್ತೆ. ಸಬ್ಜೆಕ್ಟ್ನಲ್ಲಿ ದ ಓಲ್ಡ್ ಮ್ಯಾನ್ ಅನ್ನೋ ಸಬ್ಜೆಕ್ಟ್ನ ಪ್ರೊನೌನು ಹೀ ಆಗುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಡಿಡಂಟ್ ಹಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಸೊ ಈಗ 7ನೇ ಎಕ್ಸಾಂಪಲನ್ನು ನಾವು ನೋಡಿದಾಗ,
ದೇ ಹ್ಯಾಡ್ ರೀಪ್ಲಾಸ್ಟರ್ಡ್ ದ ಓಲ್ಡ್ ಹೌಸ್. ಸೊ ಇವಾಗ ಸಬ್ಜೆಕ್ಟ್ ಬಂದುಬಿಟ್ಟು ದೇ ಆಗುತ್ತೆ. ಹ್ಯಾಡ್ ಅಂತಕ್ಕಂಥದ್ದು ಟು ಹ್ಯಾವ್ ಹೆಲ್ಪಿಂಗ್ ವರ್ಬ್ನ ಪಾಸ್ಟ್ ಫಾರ್ಮ್ ಇರೋದ್ರಿಂದ, ಸ್ಟೇಟ್ಮೆಂಟ್ ಪಾಸಿಟಿವ್ ಆಗಿರೋದ್ರಿಂದ ಇಲ್ಲಿ ನಾವು ನೆಗೆಟಿವ್ ಕ್ವಶನ್ ಟ್ಯಾಗನ್ನು ಫಾರ್ಮ್ ಮಾಡಬೇಕಾಗತ್ತೆ. ಹಾಗಾದರೆ ನಾವು ಹ್ಯಾಡ್ಗೆ ನಾಟನ್ನು ಆ್ಯಡ್ ಮಾಡಿದಾಗ ಹ್ಯಾಡಂಟ್ ಆಗುತ್ತೆ. ಸಬ್ಜೆಕ್ಟ್ನಲ್ಲಿ ದೇ ಇರೋದ್ರಿಂದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಹ್ಯಾಡಂಟ್ ದೇ ಅಂತಕ್ಕಂಥದ್ದು ಒಂದು ಸರಿಯಾದ ಉತ್ತರ ಆಗುತ್ತೆ. ಸೊ ಇವಾಗ ನೆಕ್ಸ್ಟ್ ಎಕ್ಸಾಂಪಲನ್ನು ನಾವು ನೋಡೋದಾದರೆ, ಇಲ್ಲಿ ಹಿ ಬಾಟ್ ಬುಕ್ಸ್ ಬೈ ಕರ್ಟೇಲಿಂಗ್ ಹಿಸ್ ಡೈಲಿ ನೀಡ್ಸ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾಠದಲ್ಲಿ ಬರ್ತಕ್ಕಂಥ ಒಂದು ಸೆಂಟೆನ್ಸು. ಹಿ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆದರೆ ಬಾಟ್ ಅಂತಕ್ಕಂಥದ್ದು ಇಲ್ಲಿ ವರ್ಬ್ ಆಗುತ್ತೆ, ಮತ್ತು ಬಾಟ್ ಅಂತಕ್ಕಂಥದ್ದು ವಿ ಟು ಫಾರ್ಮಲ್. ಬಾಟ್ ಈಸ್ ವಿ ಟು ಫಾರ್ಮ್ ಆಫ್ ಬೈ. ಸೊ ಇವಾಗ ಸಬ್ಜೆಕ್ಟಲ್ಲಿ ಹಿ ಇರೋದ್ರಿಂದ, ವರ್ಬ್ ಫಾರ್ಮ್ ವಿ ಟು ಇರೋದ್ರಿಂದ ನಾವು ಡಿಡ್ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಳ್ಬೇಕು. ಸ್ಟೇಟ್ಮೆಂಟ್ ಪಾಸಿಟಿವ್ ಇರೋದ್ರಿಂದ ಕ್ವಶನ್ ಟ್ಯಾಗು ನೆಗೆಟಿವ್ ಆಗಬೇಕು. ಸೊ ಡಿಡ್ಡನ್ನು ನೆಗೆಟಿವ್ ಮಾಡಿದಾಗ ಡಿಡಂಟ್ ಆಯಿತು. ಸಬ್ಜೆಕ್ಟಲ್ಲಿ ಪ್ರನೌನ್ ಇರೋದ್ರಿಂದ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಡಿಡಂಟ್ ಹಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಎಕ್ಸಾಂಪಲ್ 9 ನೋಡಿದಾಗ, ದ ಕಾನ್ಸ್ಟಿಟ್ಯೂಷನ್ ಈಸ್ ಅ ಫಂಡಾಮೆಂಟಲ್ ಡಾಕ್ಯುಮೆಂಟ್ ಅಂತಕ್ಕಂಥದ್ದು. ಸೊ ಇವಾಗ ಸಬ್ಜೆಕ್ಟ್ ಬಂದುಬಿಟ್ಟು ದ ಕಾನ್ಸ್ಟಿಟ್ಯೂಷನ್ ಆಗುತ್ತೆ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಈಸ್ ಇರೋದ್ರಿಂದ, ಸ್ಟೇಟ್ಮೆಂಟ್ ಪಾಸಿಟಿವ್ ಇರೋದ್ರಿಂದ ಈಸನ್ನು ನೆಗೆಟಿವ್ ಮಾಡಲಾಗಿ ಈಸಂಟ್ ಆಗುತ್ತೆ. ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥ ಸಬ್ಜೆಕ್ಟ್ನ ಪ್ರನೌನು ಇಟ್. ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಸಿ, ಈಸಂಟ್ ಇಟ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಕ್ವಶನ್ ಟ್ಯಾಗ್ ಆಗುತ್ತೆ. ಸೊ ಇವಾಗ ಎಕ್ಸಾಂಪಲ್ 10 ನಾವು ನೋಡಿದಾಗ, ಸ್ಮಿತಾ ಬಿಟ್ ಹರ್ ಲಿಪ್ಸ್ ಇನ್ ಸೆಲ್ಫ್ ರಿಪ್ರೋಚ್ ಅಂತಕ್ಕಂಥದ್ದು. ಇಲ್ಲಿ ಸ್ಮಿತಾ ಬಂದುಬಿಟ್ಟು ಸಬ್ಜೆಕ್ಟ್ ಆಗುತ್ತೆ. ಬಿಟ್ ಅಂತಕ್ಕಂಥದ್ದು ವರ್ಬ್, ಇಲ್ಲಿ ಮೇನ್ ವರ್ಬ್ದ, ಮತ್ತು ವರ್ಬ್ ವಿ ಟು ಫಾರ್ಮಲ್ಲಿ ಇರೋದ್ರಿಂದ ಬೈಟ್ ಇದರ ವಿ ಟು ಫಾರ್ಮ್ ಬಿಟ್. ಸೊ ಬಿಟ್ ಸ್ಟೇಟ್ಮೆಂಟ್ ಪಾಸಿಟಿವ್ ಇರೋದ್ರಿಂದ ಕ್ವಶನ್ ಟ್ಯಾಗು ನೆಗೆಟಿವ್ ಆಗಬೇಕಾಗ್ತದೆ. ಸೊ ಇಲ್ಲಿ ಡಿಡ್ಡನ್ನು ನೆಗೆಟಿವ್ ಮಾಡಿದಾಗ ಡಿಡಂಟ್ ಆಯಿತು. ಸಬ್ಜೆಕ್ಟ್ನಲ್ಲಿ ಸ್ಮಿತಾ ಇರೋದ್ರಿಂದ ಸ್ಮಿತಾದ ಪ್ರನೌನು ಸಿ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಡಿಡಂಟ್ ಸಿ ಅಂತಕ್ಕಂಥದ್ದು ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಕ್ವಶನ್ ಟ್ಯಾಗ್ ಆಗುತ್ತೆ. ಸೊ ಇವಾಗ ನಾವು ನೆಕ್ಸ್ಟ್ ಎಕ್ಸಾಂಪಲನ್ನು ನಾವು ನೋಡೋದಾದರೆ, ಎಕ್ಸಾಂಪಲ್ 11, ದೇ ಹ್ಯಾಡ್ ಕಮ್ ವಿತ್ ಹೈ ಹೋಪ್ಸ್. ಇದು ದ ಕನ್ಸರ್ಟ್ ಅಂತಕ್ಕಂಥ ಪ್ರೋಸ್ನಿಂದ ಬಂದಿರತಕ್ಕಂಥ ಒಂದು ಕ್ವಶನ್ ಟ್ಯಾಗು. ದೇ ಹ್ಯಾಡ್, ಇಲ್ಲಿ ಹ್ಯಾಡ್ ಅಂತಕ್ಕಂಥದ್ದು ಟು ಹ್ಯಾವ್ ಹೆಲ್ಪಿಂಗ್ ವರ್ಬ್ನ ಪಾಸ್ಟ್ ಫಾರ್ಮ್ ಇರೋದ್ರಿಂದ, ಸಬ್ಜೆಕ್ಟಲ್ಲಿ ದೇ ಇರೋದ್ರಿಂದ, ಸ್ಟೇಟ್ಮೆಂಟ್ ಪಾಸಿಟಿವ್ ಇರೋದ್ರಿಂದ ನಾವು ಹ್ಯಾಡನ್ನು ನೆಗೆಟಿವ್ ಮಾಡಿದಾಗ ಹ್ಯಾಡಂಟ್ ಆಗುತ್ತೆ. ಸಬ್ಜೆಕ್ಟ್ನಲ್ಲಿ ದೇ ಇರೋದ್ರಿಂದ ದ ಕರೆಕ್ಟ್ ಆನ್ಸರ್ ಈಸ್, ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಈಸ್ ಹ್ಯಾಡಂಟ್ ದೇ ಅಂತಕ್ಕಂಥದ್ದು ರೈಟ್ ಆಪ್ಷನ್ ಆಗುತ್ತೆ. ಸೊ ಇನ್ನು 12ನೇ ಎಕ್ಸಾಂಪಲನ್ನು ನಾವು ನೋಡೋದಾದರೆ, ಐ ಮಸ್ಟ್ ಹಿಯರ್ ಹಿಮ್. ಐ ಮಸ್ಟ್ ಹಿಯರ್ ಹಿಮ್ ಈ ಒಂದು ಸ್ಟೇಟ್ಮೆಂಟ್ನಲ್ಲಿ ಮಾಡೆಲ್ ವರ್ಬ್ ಮಸ್ಟ್ ಇರೋದ್ರಿಂದ, ಸ್ಟೇಟ್ಮೆಂಟ್ ಪಾಸಿಟಿವ್ ಇರೋದ್ರಿಂದ ನಾವು ಇಲ್ಲಿ ನೆಗೆಟಿವ್ ಕ್ವಶನ್ ಟ್ಯಾಗನ್ನು ಮಾಡಬೇಕಾಗುತ್ತೆ. ಮಸ್ಟನ್ನು ನೆಗೆಟಿವ್ ಮಾಡಿದಾಗ ಮಸ್ಟಂಟ್ ಆಗುತ್ತೆ. ಸಬ್ಜೆಕ್ಟಲ್ಲಿ ಐ ಪ್ರನೌನ್ ಇರೋದ್ರಿಂದ ಮಸ್ಟಂಟ್ ಐ ಅಂತಕ್ಕಂಥ ಕ್ವಶನ್ ಟ್ಯಾಗನ್ನು ನಾವಿಲ್ಲಿ ಫಾರ್ಮ್ ಮಾಡಲಾಗ್ತದೆ. ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ 13 ನಾವು ನೋಡೋದಾದರೆ, ವಿ ಹ್ಯಾವ್ ಆಲ್ವೇಸ್ ಡನ್ ಥಿಂಗ್ಸ್ ಟುಗೆದರ್. ಇದು ಕೂಡ ಕನ್ಸರ್ಟ್ ಅಂತಕ್ಕಂಥ ಪ್ರೋಸ್ನಿಂದ ಬರ್ತಕ್ಕಂಥ ಒಂದು ಕ್ವಶನ್ ಟ್ಯಾಗು. ಇಲ್ಲಿ ವಿ ಅಂತಕ್ಕಂಥದ್ದು ಸಬ್ಜೆಕ್ಟ್ ಅದ, ಹ್ಯಾವ್ ಅಂತಕ್ಕಂಥದ್ದು ಟು ಹ್ಯಾವ್ ಹೆಲ್ಪಿಂಗ್ ವರ್ಬು. ಸೊ ಇಲ್ಲಿ ಸ್ಟೇಟ್ಮೆಂಟ್ ಪಾಸಿಟಿವ್ ಇರೋದ್ರಿಂದ ಕ್ವಶನ್ ಟ್ಯಾಗು ನೆಗೆಟಿವ್ ಆಗಬೇಕಾಗ್ತದೆ. ಸೊ ಇಲ್ಲಿ ಹ್ಯಾವನ್ನು ನೆಗೆಟಿವ್ ಮಾಡಿದಾಗ ಹ್ಯಾವಂಟ್ ಆಯಿತು. ಸಬ್ಜೆಕ್ಟಲ್ಲಿ ವಿ ಅದ. ಸೊ ದ ರೈಟ್ ಕ್ವಶನ್ ಟ್ಯಾಗ್ ಈಸ್ ಹ್ಯಾವಂಟ್ ವಿ. ಸೊ ಇನ್ನು 14ನೇದು ನೋಡೋದಾದರೆ, ಯು ಮಸ್ಟ್ ನಾಟ್ ಬಾದರ್ ಹಿಮ್ ವಿತ್ ಸಚ್ ರಿಕ್ವೆಸ್ಟ್ಸ್. ಸೊ ಇವಾಗ ಇಲ್ಲಿ ಸ್ಟೇಟ್ಮೆಂಟ್ ಬಂದುಬಿಟ್ಟು ನೆಗೆಟಿವ್ ಇದೆ, ಮಸ್ಟ್ ನಾಟ್ ಅಂತಕ್ಕಂಥದ್ದು ಇದೆ. ಸೊ ಇವಾಗ ಇಲ್ಲಿ ಏನು ಮಾಡಬೇಕು, ಕ್ವಶನ್ ಟ್ಯಾಗ್ ಪಾಸಿಟಿವ್ ಆಗಬೇಕು. ಕ್ವಶನ್ ಟ್ಯಾಗ್ ಪಾಸಿಟಿವ್ ಆಗಬೇಕು ಅಂತಂದರೆ ನಾವು ನಾಟನ್ನು ರಿಮೂವ್ ಮಾಡಬೇಕು. ಸೊ ಮಸ್ಟ್ ನಾಟ್ನಿಂದ ನಾಟ್ ರಿಮೂವ್ ಮಾಡಿದಾಗ ಮಸ್ಟ್ ಉಳಿಯುತ್ತೆ. ಸಬ್ಜೆಕ್ಟಲ್ಲಿ ಯು ಇರೋದ್ರಿಂದ ದ ರೈಟ್ ಕ್ವಶನ್ ಟ್ಯಾಗ್ ಈಸ್ ಮಸ್ಟ್ ಯು ಅಂತ ಆಗುತ್ತೆ. ಸೊ ಇವಾಗ ಎಕ್ಸಾಂಪಲ್ 15 ನೋಡೋದಾದರೆ, ಹಿ ವಿಲ್ ಕಮ್ ಟುಮಾರೋ ಮಾರ್ನಿಂಗ್. ಸೊ ಇಲ್ಲಿ ವಿಲ್ ಅಂತಕ್ಕಂಥ ಒಂದು ಮಾಡೆಲ್ ವರ್ಬ್ ಇಲ್ಲಿ ಇರೋದ್ರಿಂದ ದ ನೆಗೆಟಿವ್ ಫಾರ್ಮ್ ಆಫ್ ವಿಲ್ ಈಸ್ ಓಂಟ್. ವಿದ್ಯಾರ್ಥಿಗಳು ಇಲ್ಲಿ ಗಮನಿಸಬೇಕು, ದ ನೆಗೆಟಿವ್ ಫಾರ್ಮ್ ಆಫ್ ವಿಲ್ ಈಸ್ ಓಂಟ್. ಸಬ್ಜೆಕ್ಟಲ್ಲಿ ಹಿ ಇರೋದ್ರಿಂದ ದ ರೈಟ್ ಕ್ವಶನ್ ಟ್ಯಾಗ್ ಈಸ್ ಆಪ್ಷನ್ ಬಿ, ಓಂಟ್ ಹಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಕ್ವಶನ್ ಟ್ಯಾಗ್ ಆಗುತ್ತೆ. ಸೊ ಇವಾಗ ನೆಕ್ಸ್ಟ್ 16th ಎಕ್ಸಾಂಪಲನ್ನು ನಾವು ನೋಡೋದಾದರೆ, ಇಲ್ಲಿ 16ನೇ ಎಕ್ಸಾಂಪಲ್ನಲ್ಲಿ ಯು ಆರ್ ಆ್ಯನ್ ಎಕ್ಸಲೆಂಟ್ ಸೇಲರ್. ಸೊ ಇವಾಗ ಇಲ್ಲಿ ಹೆಲ್ಪಿಂಗ್ ವರ್ಬ್ ಬಂದುಬಿಟ್ಟು ಆರ್ ಅದ, ಸ್ಟೇಟ್ಮೆಂಟ್ ಪಾಸಿಟಿವ್ ಅದ,
ಸೊ ಆರನ್ನು ನೆಗೆಟಿವ್ ಮಾಡಿದಾಗ ಆರಂಟ್ ಆಯಿತು. ಸಬ್ಜೆಕ್ಟಲ್ಲಿ ಯು ಇರೋದ್ರಿಂದ ದ ರೈಟ್ ಕ್ವಶನ್ ಟ್ಯಾಗ್ ಇಸ್ ಆರಂಟ್ ಯು ಅಂತಕ್ಕಂಥದ್ದು ಸರಿಯಾದ ಕ್ವಶನ್ ಟ್ಯಾಗ್ ಆಗುತ್ತೆ. ಸೊ ಇನ್ನು 17ನೇ ಎಕ್ಸಾಂಪಲನ್ನು ನಾವು ನೋಡಿದಾಗ ಯು ವಾಂಟ್ ಟು ಡೂ ದಿಸ್ ವೆರಿ ಬ್ಯಾಡ್ಲಿ ಅಂತಕ್ಕಂಥದ್ದು. ಸೊ ಇಲ್ಲಿ ಮೇನ್ ವರ್ಬ್ ಬಂದುಬಿಟ್ಟು ವಾಂಟ್ ಅಂತದ. ಇದು ಬೇಸ್ ವರ್ಬ್ ಇರೋದ್ರಿಂದ ಮತ್ತು ಸಬ್ಜೆಕ್ಟಲ್ಲಿ ಯು ಇರೋದ್ರಿಂದ ನಾವು ಟು ಡೂ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಳ್ಬೇಕಾಗ್ತದೆ. ಸ್ಟೇಟ್ಮೆಂಟ್ ಪಾಸಿಟಿವ್ ಇರೋದ್ರಿಂದ ಡೂ ನೆಗೆಟಿವ್ ಮಾಡಿದಾಗ ಡೋಂಟ್ ಆಯಿತು. ಸಬ್ಜೆಕ್ಟಲ್ಲಿ ಯು ಪ್ರೊನೌನ್ ಇರೋದ್ರಿಂದ ಡೋಂಟ್ ಯು ಈಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್. ಸೊ ಇನ್ನು 18th ಎಕ್ಸಾಂಪಲು ಸತೀಶ್ ಟುಕ್ ಔಟ್ ಹಿಸ್ ನೋಟ್ಬುಕ್ ಆ್ಯಂಡ್ ಪೆನ್ಸಿಲ್. ಸೊ ಇವಾಗ ಸತೀಶ್ ಬಂದುಬಿಟ್ಟು ಸಬ್ಜೆಕ್ಟ್ ಆಯಿತು. ಟುಕ್ ಅಂತಕ್ಕಂಥದ್ದು ವಿ2 ಫಾರ್ಮ್ ವರ್ಬ್. ಟೇಕ್ ದ ವಿ2 ಫಾರ್ಮು ಟುಕ್. ಸೊ ಇವಾಗ ಇಲ್ಲಿ ಟುಕ್ ಬಂದಾಗ ನಾವು ಡಿಡ್ ತೆಗೆದುಕೊಳ್ಬೇಕು. ಡಿಡ್ಡನ್ನು ನೆಗೆಟಿವ್ ಮಾಡಿದಾಗ ಡಿಡಂಟ್ ಆಯಿತು. ಸತೀಶನ ಪ್ರೊನೌನ್ ಬಂದುಬಿಟ್ಟು ಹಿ. ಸೊ ದ ರೈಟ್ ಕ್ವಶನ್ ಟ್ಯಾಗ್ ಇಸ್ ಆಪ್ಷನ್ ಎ ಡಿಡಂಟ್ ಹಿ ಅಂತಕ್ಕಂಥದ್ದು. ಇನ್ನು 19th ಎಕ್ಸಾಂಪಲನ್ನು ನೋಡೋದಾದರೆ ಬಿಸ್ನೆಸ್ ಮೆನ್, ಲಾಯರ್ಸ್ ಆ್ಯಂಡ್ ಡಾಕ್ಟರ್ಸ್. ನೋಡಿ ಇಲ್ಲಿ ಬಿಸ್ನೆಸ್ ಮೆನ್, ಲಾಯರ್ಸ್ ಆ್ಯಂಡ್ ಡಾಕ್ಟರ್ಸ್. ಸೊ ಇವಾಗ ಇಲ್ಲಿ ಮಲ್ಟಿಪಲ್ ನೌನ್ಸ್ ಇರೋದ್ರಿಂದ ಇಲ್ಲಿ ಬಿಸ್ನೆಸ್ ಮೆನ್, ಲಾಯರ್ಸ್ ಆ್ಯಂಡ್ ಡಾಕ್ಟರ್ಸ್ ಇರೋದ್ರಿಂದ ಇಲ್ಲಿ ಸಬ್ಜೆಕ್ಟ್ ಬಂದುಬಿಟ್ಟು ಪ್ರೊನೌನ್ ದೇ ಆಗುತ್ತೆ. ಸೊ ಇಲ್ಲಿ ವರ್ಬ್ ಮೇನ್ ವರ್ಬ್ ಇದೆ. ಎಂಜಾಯ್ ಅಂತಕ್ಕಂಥದ್ದು ಬೇಸ್ ವರ್ಬ್ ಇರೋದ್ರಿಂದ ನಾವು ಇಲ್ಲಿ ಡೂ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಂಡು ಸ್ಟೇಟ್ಮೆಂಟ್ ಪಾಸಿಟಿವ್ ಇರೋದ್ರಿಂದ ಡೂ ನೆಗೆಟಿವ್ ಮಾಡಿದಾಗ ಡೋಂಟ್ ಆಯಿತು. ಇಲ್ಲಿ ಬಿಸ್ನೆಸ್ ಮೆನ್, ಲಾಯರ್ಸ್ ಆ್ಯಂಡ್ ಡಾಕ್ಟರ್ಸ್ನ ಪ್ರೊನೌನ್ ಬಂದುಬಿಟ್ಟು ದೇ ಆಯಿತು. ಸೊ ದ ರೈಟ್ ಕ್ವಶನ್ ಟ್ಯಾಗ್ ಈಸ್ ಆಪ್ಷನ್ ಡಿ ಡೋಂಟ್ ದೇ ಅಂತಕ್ಕಂಥದ್ದು. ಸೊ ಇವಾಗ 20ನೇ ಎಕ್ಸಾಂಪಲ್ ಬಂದುಬಿಟ್ಟು ಸೈನ್ಸ್ ಈಸ್ ಆ್ಯನ್ ಎಕ್ಸೈಟಿಂಗ್ ಅಡ್ವೆಂಚರ್. ಸೊ ಇಲ್ಲಿ ಈಸ್ ಹೆಲ್ಪಿಂಗ್ ವರ್ಬ್ ಇರೋದ್ರಿಂದ ಸ್ಟೇಟ್ಮೆಂಟ್ ಪಾಸಿಟಿವ್ ಇರೋದ್ರಿಂದ ಕ್ವಶನ್ ಟ್ಯಾಗ್ ನೆಗೆಟಿವ್ ಆಗುತ್ತೆ. ಸೊ ಈಸ್ದು ಈಸಂಟ್ ಆಯಿತು. ಸೈನ್ಸ್ನ ಪ್ರೊನೌನ್ ಬಂದುಬಿಟ್ಟು ಇಟ್ ಆಗುತ್ತೆ. ಸೊ ದ ರೈಟ್ ಕ್ವಶನ್ ಟ್ಯಾಗ್ ಈಸ್ ಆಪ್ಷನ್ ಎ ಈಸಂಟ್ ಇಟ್. ಸೊ ಡಿಯರ್ ಸ್ಟೂಡೆಂಟ್ಸ್, ಇಷ್ಟು ನಾವು LBAನಲ್ಲಿ ಬರ್ತಕ್ಕಂತಹ ಯೂನಿಟ್ 1ರಿಂದ ಯೂನಿಟ್ 8ವರೆಗೆ ಎಲ್ಲ ಪಾಠಗಳಲ್ಲಿ ಬರ್ತಕ್ಕಂತಹ ಕ್ವಶನ್ ಟ್ಯಾಗ್ ಎಕ್ಸಾಂಪಲ್ಗಳನ್ನು ನಾವು ನೋಡಿದ್ದೀವಿ. ಸೊ ಇವಾಗ 2026ನಲ್ಲಿ 25-26 ಅಕಾಡೆಮಿಕ್ ಇಯರ್ನಲ್ಲಿ KCAB ಬೋರ್ಡ್ನಿಂದ ಕೊಟ್ಟಿರ್ತಕ್ಕಂಥ 4 ಮಾಡೆಲ್ ಕ್ವಶನ್ ಪೇಪರ್ಗಳು, 3 ಪ್ರಿಪರೇಟರಿ ಕ್ವಶನ್ ಪೇಪರ್ಗಳು ಮತ್ತು 2 ಆ್ಯನ್ಯುವಲ್ ಕ್ವಶನ್ ಪೇಪರ್ಗಳಲ್ಲಿ ಬಂದಿರತಕ್ಕಂತಹ ಕ್ವಶನ್ ಟ್ಯಾಗ್ನ ಎಕ್ಸಾಂಪಲ್ಸ್ಗಳನ್ನು ನಾವೀಗ ನೋಡೋಣ. ಸೊ ಕ್ವಶನ್ ಪೇಪರ್ ಬೇಸ್ಡ್ ಎಕ್ಸಾಂಪಲ್ಸ್ಗಳಲ್ಲಿ ಮಾಡೆಲ್ ಕ್ವಶನ್ ಪೇಪರ್ 1ರಲ್ಲಿ ಬಂದಿರತಕ್ಕಂತಹ ಎಕ್ಸಾಂಪಲ್ ಹ್ಯಾವ್ ಯು ಡನ್ ನಥಿಂಗ್. ಹ್ಯಾವ್ ಯು ಡನ್ ನಥಿಂಗ್ ಅಂತಕ್ಕಂಥದ್ದು ನೆಗೆಟಿವ್ ಸ್ಟೇಟ್ಮೆಂಟ್ ಇರೋದ್ರಿಂದ ಇಲ್ಲಿ ಕ್ವಶನ್ ಟ್ಯಾಗು ಪಾಸಿಟಿವ್ ಆಗಬೇಕಾಗುತ್ತದೆ. ಸೊ ಇಲ್ಲಿ ಕ್ವಶನ್ ಟ್ಯಾಗ್ ಬಂದುಬಿಟ್ಟು ಹ್ಯಾವ್ ಯು ಅಂತಕ್ಕಂಥದ್ದು ಆಗ್ತದೆ. ಸೊ ಇವಾಗ ನೆಕ್ಸ್ಟ್ ಇಲ್ಲಿ 22 ದ ಸ್ಮಾರ್ಟ್ಫೋನ್ಸ್ ಕ್ರಿಯೇಟ್ ಎ ಲಾಟ್ ಆಫ್ ಹೆಲ್ತ್ ಪ್ರಾಬ್ಲಮ್ಸ್. ಇಲ್ಲಿ ಮಾಡೆಲ್ ಕ್ವಶನ್ ಪೇಪರ್ 2ನಲ್ಲಿ ಬಂದಿರತಕ್ಕಂಥ ಒಂದು ಎಕ್ಸಾಂಪಲ್ ದ ಸ್ಮಾರ್ಟ್ಫೋನ್ಸ್ ಕ್ರಿಯೇಟ್. ಇಲ್ಲಿ ವರ್ಬ್ ಬಂದುಬಿಟ್ಟು ಮೇನ್ ವರ್ಬ್ ಇದೆ. ಕ್ರಿಯೇಟ್ ಅಂತಕ್ಕಂಥದ್ದು ಮೇನ್ ವರ್ಬು ಬೇಸ್ ವರ್ಬ್ ಇರೋದ್ರಿಂದ ಮತ್ತು ಸ್ಮಾರ್ಟ್ಫೋನ್ಸ್ ಅಂತಕ್ಕಂಥದ್ರ ಪ್ರೊನೌನು ದೇ ಇರೋದ್ರಿಂದ ಇಲ್ಲಿ ನಾವು ಟು ಡೂ ಹೆಲ್ಪಿಂಗ್ ವರ್ಬ್ ತೆಗೆದುಕೊಳ್ಬೇಕು. ಸ್ಟೇಟ್ಮೆಂಟ್ ಪಾಸಿಟಿವ್ ಇರೋದ್ರಿಂದ ಕ್ವಶನ್ ಟ್ಯಾಗ್ ನೆಗೆಟಿವ್ ಆಗ್ತದೆ. ಸೊ ಡೂ ಇದ್ದದ್ದು ಡೋಂಟ್ ಆಯಿತು. ಸ್ಮಾರ್ಟ್ಫೋನ್ಸ್ನ ಪ್ರೊನೌನ್ ಬಂದುಬಿಟ್ಟು ದೇ ಆಯಿತು. ಸೊ ದ ರೈಟ್ ಕ್ವಶನ್ ಟ್ಯಾಗ್ ಈಸ್ ರೈಟ್ ಕ್ವಶನ್ ಟ್ಯಾಗ್ ಬಂದುಬಿಟ್ಟು ಏನಾಗ್ತದಪ್ಪ ಅಂತಂದ್ರೆ ಡೋಂಟ್ ದೇ ಆಗ್ತದೆ. ಇನ್ನು ಕ್ವಶನ್ ಎಕ್ಸಾಂಪಲ್ 23 ಮಾಡೆಲ್ ಕ್ವಶನ್ ಪೇಪರ್ 3ನಲ್ಲಿ ಇರ್ತಕ್ಕಂಥ ಒಂದು ಎಕ್ಸಾಂಪಲ್ಲು ದೇ ಹಾರ್ಡ್ಲಿ ಟ್ರೈಡ್ ಟು ಸೆಟಲ್ ದ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್. ಸೊ ಇಲ್ಲಿ ದ ರೈಟ್ ಆನ್ಸರ್ ಬಂದುಬಿಟ್ಟು ಟ್ರೈಡ್ ಅಂತಕ್ಕಂಥ ವರ್ಬು ವಿ2 ಫಾರ್ಮಲ್ಲಿ ಇರೋದ್ರಿಂದ ಮತ್ತು ಹಾರ್ಡ್ಲಿ ಅಂತಕ್ಕಂಥದ್ದು ನೆಗೆಟಿವ್ ವರ್ಡ್ ಇರೋದ್ರಿಂದ ದ ಸ್ಟೇಟ್ಮೆಂಟ್ ಈಸ್ ಟ್ರೀಟೆಡ್ ಆ್ಯಸ್ ನೆಗೆಟಿವ್. ಸೊ ಇಲ್ಲಿ ಕ್ವಶನ್ ಟ್ಯಾಗ್ ಏನಾಗಬೇಕಪ್ಪ ಅಂತಂದ್ರೆ ಪಾಸಿಟಿವ್ ಆಗಬೇಕು. ಸೊ ಇಲ್ಲಿ ವರ್ಬು ವಿ2 ಇರೋದ್ರಿಂದ ನಾವು ಡಿಡ್ ತೊಗೋಬೇಕು. ಸ್ಟೇಟ್ಮೆಂಟ್ ನೆಗೆಟಿವ್ ಆಗಿರೋದ್ರಿಂದ ಕ್ವಶನ್ ಟ್ಯಾಗನ್ನು ಪಾಸಿಟಿವ್ ಮಾಡಬೇಕು. ಸೊ ಇಲ್ಲಿ ಡೂದೇ ಅಲ್ಲ ಡಿಡ್ದೇ ಅಂತಕ್ಕಂಥದ್ದು ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಸೊ ಇನ್ನು 4ನೇ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಎಕ್ಸಾಂಪಲನ್ನು ನಾವು ನೋಡೋದಾದರೆ ಹಿ ರೀಚ್ಡ್ ಹೋಮ್ ಸೇಫ್ಲಿ. ಸೊ ಇಲ್ಲಿ ವರ್ಬ್ ಬಂದುಬಿಟ್ಟು ವಿ2 ಮೇನ್ ವರ್ಬು ವಿ2 ಫಾರ್ಮಲ್ಲಿದೆ. ಸೊ ಮೇನ್ ವರ್ಬು ವಿ2 ಫಾರ್ಮಲ್ಲಿದ್ದಾಗ ನಾವು ಟು ಡೂ ಹೆಲ್ಪಿಂಗ್ ವರ್ಬ್ಸ್ಗಳಲ್ಲಿ ಡಿಡ್ಡನ್ನು ತೆಗೆದುಕೊಳ್ತೀವಿ. ಸ್ಟೇಟ್ಮೆಂಟ್ ಪಾಸಿಟಿವ್ ಇರೋದ್ರಿಂದ ಡಿಡ್ ನೆಗೆಟಿವ್ ಆಗುತ್ತೆ. ಸಬ್ಜೆಕ್ಟಲ್ಲಿ ಹಿ ಇರೋದ್ರಿಂದ ದ ಕರೆಕ್ಟ್ ಆಪ್ಷನ್ ಈಸ್ ಡಿಡಂಟ್ ಹಿ ಅಂತಕ್ಕಂಥದ್ದು ಇಲ್ಲಿ ಕ್ವಶನ್ ಟ್ಯಾಗ್ ಆಗುತ್ತೆ. ಸೊ ಡಿಯರ್ ಸ್ಟೂಡೆಂಟ್ಸ್,
2025-26ನ KCAB ಬೋರ್ಡ್ನಿಂದ ಬಿಟ್ಟಿರ್ತಕ್ಕಂಥ 4 ಮಾಡೆಲ್ ಕ್ವಶನ್ ಪೇಪರ್ಗಳಲ್ಲಿ ಬಂದಂಥ ಕ್ವಶನ್ ಟ್ಯಾಗ್ ಎಕ್ಸಾಂಪಲ್ಸನ್ನು ನಾವು ನೋಡಿದ್ವಿ. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ 3 ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಎಕ್ಸಾಮ್ಗಳಲ್ಲಿ ಬಂದಿರತಕ್ಕಂತಹ ಕ್ವಶನ್ ಟ್ಯಾಗ್ ಎಕ್ಸಾಂಪಲ್ಸ್ಗಳನ್ನು ನಾವು ಇವಾಗ ನೋಡ್ತೀವಿ. ಸೊ ವರ್ಕರ್ಸ್ ಪಾರ್ಟಿಸಿಪೇಟೆಡ್ ಇನ್ ದ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತಕ್ಕಂಥದ್ದು ಎಕ್ಸಾಂಪಲ್ 25th. ಸೊ ಇಲ್ಲಿ ವರ್ಕರ್ಸ್ ಅಂತಕ್ಕಂಥದ್ದು ಸಬ್ಜೆಕ್ಟು, ಪಾರ್ಟಿಸಿಪೇಟೆಡ್ ಅಂತಕ್ಕಂಥದ್ದು ಮೇನ್ ವರ್ಬ್. ಆಮೇಲೆ ಇಲ್ಲಿ ಮೇನ್ ವರ್ಬ್ ಬಂದುಬಿಟ್ಟು ಹಿಟು ಫಾರ್ಮಲ್ಲಿ ಇರೋದ್ರಿಂದ ನಾವು ಡಿಡ್ ತೆಗೆದುಕೊಳ್ಬೇಕಾಗ್ತದೆ. ಸ್ಟೇಟ್ಮೆಂಟ್ ಪಾಸಿಟಿವ್ ಇರೋದ್ರಿಂದ ಡಿಡ್ಡನ್ನು ನೆಗೆಟಿವ್ ಮಾಡಿದಾಗ ಡಿಡಂಟ್ ಆಯಿತು. ವರ್ಕರ್ಸ್ನ ಪ್ರೊನೌನ್ ಬಂದುಬಿಟ್ಟು ದೇ ಆಯಿತು. ಸೊ ದ ರೈಟ್ ಕ್ವಶನ್ ಟ್ಯಾಗ್ ಈಸ್ ಡಿಡಂಟ್ ದೇ ಅಂತಕ್ಕಂಥದ್ದು. ಸೊ ಇನ್ನು 26th ಎಕ್ಸಾಂಪಲನ್ನು ನಾವು ನೋಡೋದಾದರೆ ದೇ ಆರ್ ಗುಡ್ ಪೀಪಲ್. ಇಲ್ಲಿ ಆರ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ದ, ಸ್ಟೇಟ್ಮೆಂಟು ಪಾಸಿಟಿವ್ ಇರೋದ್ರಿಂದ ಕ್ವಶನ್ ಟ್ಯಾಗು ನೆಗೆಟಿವ್ ಆಗಬೇಕು. ಸೊ ಆರ್ ಇದ್ದದ್ದು ಆರಂಟ್ ಆಯಿತು. ಸಬ್ಜೆಕ್ಟಲ್ಲಿ ಪ್ರೊನೌನೇ ಇರೋದ್ರಿಂದ ನಾವು ನೇರವಾಗಿ ಅದನ್ನು ಆರಂಟ್ ದೇ ಅಂತಕ್ಕಂಥ ಕ್ವಶನ್ ಟ್ಯಾಗನ್ನು ಮಾಡ್ತೀವಿ. ಇನ್ನು 27 ಸ್ವಾಮೀಸ್ ಫಾದರ್ ರಿಟರ್ನ್ಸ್ ಹೋಮ್ ಇನ್ ದ ಈವ್ನಿಂಗ್. ಇಲ್ಲಿ ಸ್ವಾಮೀಸ್ ಫಾದರ್ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಯಿತು, ರಿಟರ್ನ್ಸ್ ಅಂತಕ್ಕಂಥದ್ದು ವರ್ಬ್ ಆಯಿತು. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ 3rd ಪರ್ಸನ್ ಸಿಂಗ್ಯುಲರಲ್ಲಿ ಸ್ವಾಮೀಸ್ ಫಾದರ್ ಅಂತಕ್ಕಂಥದ್ದು ಹೀ ಪ್ರೊನೌನ್ ಇರೋದ್ರಿಂದ ಇಲ್ಲಿ ಬಂದಂಥ ವರ್ಬ್ಗೆ ಎಸ್ ಫಾರ್ಮ್ ಆ್ಯಡ್ ಆಗಿದೆ, ರಿಟರ್ನ್ಸ್. ಸೊ ಈ ಒಂದು ಸಿಚುವೇಷನ್ನಲ್ಲಿ ನಾವು ಡಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಳ್ತೀವಿ. ಸ್ಟೇಟ್ಮೆಂಟು ಪಾಸಿಟಿವ್ ಇರೋದ್ರಿಂದ ಕ್ವಶನ್ ಟ್ಯಾಗು ನೆಗೆಟಿವ್ ಆಗಬೇಕಾಗ್ತದೆ. ಸೊ ಡಸ್ ಅದದ್ದು ಡಸಂಟ್ ಆಗ್ತದೆ. ಸ್ವಾಮೀಸ್ ಫಾದರ್ ಪ್ರೊನೌನ್ ಬಂದುಬಿಟ್ಟು ಹೀ ಆಗ್ತದೆ. ಸೊ ದ ರೈಟ್ ಕ್ವಶನ್ ಟ್ಯಾಗ್ ಈಸ್ ಡಸಂಟ್ ಹೀ. ಸೊ ಇನ್ನು ಕ್ವಶನ್ ನಂಬರ್ 28ನಲ್ಲಿ ಕೀರ್ತಿ ಆ್ಯಂಡ್ ಪ್ರೀತಿ ಆರ್ ಗುಡ್ ಫ್ರೆಂಡ್ಸ್. ಸೊ ಇವಾಗ ಇಲ್ಲಿ ಒಂದು ಸ್ವಲ್ಪ ವಿದ್ಯಾರ್ಥಿಗಳು ಕನ್ಫ್ಯೂಷನ್ನಲ್ಲಿ ಬೀಳ್ತಾರೆ. ಸೊ ಇವಾಗ ಕೀರ್ತಿ ಅಷ್ಟೇ ಇದ್ದಿದ್ರೆ ನಾವು ಸಿ ಅಂತ ಪ್ರೊನೌನ್ ತೊಗೋತಿದ್ವಿ, ಪ್ರೀತಿ ಅಷ್ಟೇ ಇದ್ದಿದ್ರೂ ಕೂಡ ನಾವು ಸಿ ಅಂತ ಪ್ರೊನೌನ್ ತೆಗೆದುಕೊಳ್ತಿದ್ವಿ. ಬಟ್ ಇಲ್ಲಿ ಕೀರ್ತಿ ಆ್ಯಂಡ್ ಪ್ರೀತಿ ಇರೋದ್ರಿಂದ ಅವರು ಅಂತಕ್ಕಂಥದ್ದು ಅಂದರೆ ದೇ ಪ್ರೊನೌನ್ ಆಗುತ್ತೆ. ಹೆಲ್ಪಿಂಗ್ ವರ್ಬ್ ಬಂದುಬಿಟ್ಟು ಆರ್ ಇದೆ, ಸ್ಟೇಟ್ಮೆಂಟು ಪಾಸಿಟಿವ್ ಇದೆ. ಸೊ ಆರಂಟ್ ದೇ ಅಂತಕ್ಕಂಥದ್ದು ಕರೆಕ್ಟ್ ಕ್ವಶನ್ ಟ್ಯಾಗ್ ಇಲ್ಲಾಗುತ್ತೆ. ಸೊ ಇಷ್ಟು ನಾವು ಈ 3 ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಎಕ್ಸಾಮು 28th ಎಕ್ಸಾಂಪಲ್ ಬಂದುಬಿಟ್ಟು ಆ್ಯನ್ಯುವಲ್ ಎಕ್ಸಾಮಿನೇಷನ್ 2026ಅಲ್ಲಿ ನಡೆದಿರ್ತಕ್ಕಂಥ ಆ್ಯನ್ಯುವಲ್ ಎಕ್ಸಾಮ್ 1ರಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನು. ಸೊ ಇವಾಗ ನೆಕ್ಸ್ಟ್ 29th ಎಕ್ಸಾಂಪಲನ್ನು ನೋಡೋದಾದರೆ ಸಿ ವಾಸ್ ನರೇಟಿಂಗ್ ಅ ಸ್ಟೋರಿ. ಸಿ ವಾಸ್ ನರೇಟಿಂಗ್ ಅ ಸ್ಟೋರಿ. ಇಲ್ಲಿ ಸ್ಟೇಟ್ಮೆಂಟ್ ಬಂದುಬಿಟ್ಟು ಪಾಸಿಟಿವ್ ಇದೆ, ಹೆಲ್ಪಿಂಗ್ ವರ್ಬ್ ಬಂದುಬಿಟ್ಟು ವಾಸ್ ಅನ್ನೋ ಹೆಲ್ಪಿಂಗ್ ವರ್ಬ್ ಇದೆ. ಸೊ ಇಲ್ಲಿ ಕ್ವಶನ್ ಟ್ಯಾಗ್ ವಾಸ್ ನೆಗೆಟಿವ್ ಮಾಡಿದಾಗ ವಾಸಂಟ್ ಆಯಿತು. ಸಬ್ಜೆಕ್ಟಲ್ಲಿ ಸಿ ಇರೋದ್ರಿಂದ ದ ರೈಟ್ ಕ್ವಶನ್ ಟ್ಯಾಗ್ ಈಸ್ ವಾಸಂಟ್ ಸಿ. ಸೊ ಇವಾಗ ಎಕ್ಸಾಮ್ 2ನಲ್ಲಿ ಬಂದಿರತಕ್ಕಂಥದ್ದು ಆ್ಯನ್ಯುವಲ್ ಎಕ್ಸಾಮ್ 2ನಲ್ಲಿ ಬಂದಿರತಕ್ಕಂಥ ಎಕ್ಸಾಂಪಲ್ಲು 30th ಎಕ್ಸಾಂಪಲು ಸೀಮಾ ಲೈಕ್ಸ್ ಕಾಫಿ ವೆರಿ ಮಚ್. ಈ ಸೆಂಟೆನ್ಸಲ್ಲಿ ಸೀಮಾ ಬಂದುಬಿಟ್ಟು ಸಬ್ಜೆಕ್ಟ್ ಆದರೆ ಲೈಕ್ಸ್ ಅಂತಕ್ಕಂಥದ್ದು ಮೇನ್ ವರ್ಬ್ ಇದೆ. ಸೊ ಲೈಕ್ಸ್ ಅಂತಕ್ಕಂಥ ಮೇನ್ ವರ್ಬ್ ಬಂದಾಗ ಸಬ್ಜೆಕ್ಟಲ್ಲಿ ಸೀಮಾ 3rd ಪರ್ಸನ್ ಸಿಂಗ್ಯುಲರ್ ಇರೋದ್ರಿಂದ ನಾವು ಡಸ್ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಳ್ತೀವಿ. ಸ್ಟೇಟ್ಮೆಂಟ್ ಪಾಸಿಟಿವ್ ಇರೋದ್ರಿಂದ ಡಸ್ ನೆಗೆಟಿವ್ ಮಾಡಿದಾಗ ಡಸಂಟ್ ಆಯಿತು. ಸಬ್ಜೆಕ್ಟಲ್ಲಿ ಸೀಮಾ ಇರೋದ್ರಿಂದ ನಾವು ಸಿ ಅಂತಕ್ಕಂಥದ್ದನ್ನು ಪ್ರೊನೌನನ್ನು ನಾವು ಇಡ್ತೀವಿ. ಇಲ್ಲಿ ಡಸಂಟ್ ಸಿ ಅಂತಕ್ಕಂಥದ್ದು ಒಂದು ಕರೆಕ್ಟ್ ಆಗಿರ್ತಕ್ಕಂಥ ಕ್ವಶನ್ ಟ್ಯಾಗ್. ಸೊ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋನಲ್ಲಿ ನಾವು ಪ್ರಿವಿಯಸ್ ವಿಡಿಯೋನಲ್ಲಿ ಮಾಡಿದಂಥ ಡಿಸ್ಕಷನ್ ಆಧಾರದ ಮೇಲೆ ಈ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ LBAನಲ್ಲಿರ್ತಕ್ಕಂಥ ಎಲ್ಲ ಎಕ್ಸಾಂಪಲ್ಗಳನ್ನು ಒಂದೂ ಬಿಡದ ಹಾಗೆ ನಾವು ನೋಡಿದ್ವಿ. ಜೊತೆಗೆ 2026ನ ಬೋರ್ಡ್ನ 4 ಮಾಡೆಲ್ ಕ್ವಶನ್ ಪೇಪರ್ಗಳು, 3 ಪ್ರಿಪ್ರೇಟರಿ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ಗಳು ಮತ್ತು 2 ಆ್ಯನ್ಯುವಲ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ಗಳಲ್ಲಿ ಬಂದಂತಹ ಕ್ವಶನ್ ಟ್ಯಾಗ್ನ ಎಲ್ಲ ಎಕ್ಸಾಂಪಲ್ಗಳನ್ನು ನಾವು ನೋಡಿದಾಗ ಕ್ವಶನ್ ಟ್ಯಾಗ್ ಅಂತಕ್ಕಂಥದ್ದು ಸ್ಟೇಟ್ಮೆಂಟಲ್ಲಿ ಹೆಲ್ಪಿಂಗ್ ವರ್ಬ್ ಇದ್ದಾಗ, ಸ್ಟೇಟ್ಮೆಂಟ್ ಪಾಸಿಟಿವ್ ಇದ್ದಾಗ ನೆಗೆಟಿವ್ ಕ್ವಶನ್ ಟ್ಯಾಗನ್ನು ನಾವು ಫಾರ್ಮ್ ಮಾಡ್ಬೋದು. ಇಫ್ ದ ಸ್ಟೇಟ್ಮೆಂಟ್ ಈಸ್ ನೆಗೆಟಿವ್, ಕ್ವಶನ್ ಟ್ಯಾಗ್ ಈಸ್ ಪಾಸಿಟಿವ್. ಒಂದು ವೇಳೆ ಸ್ಟೇಟ್ಮೆಂಟಲ್ಲಿ ಹೆಲ್ಪಿಂಗ್ ವರ್ಬ್ ಇರದೆ ಮೇನ್ ವರ್ಬ್ ಇದ್ದಾಗ ನಾವು ಟು ಡೂ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಳ್ತೀವಿ. ಇಫ್ ದ ಮೇನ್ ವರ್ಬ್ ಈಸ್ ಇನ್ ಬೇಸ್ ಫಾರ್ಮ್, ನಾವು ಡೂ ತೆಗೆದುಕೊಳ್ತೀವಿ. ಅದು ಬೇಸ್ ಫಾರ್ಮ್ ಇದ್ದು ಎಸ್ ಆ್ಯಡ್ ಆಗಿತ್ತು ಅಂತಂದರೆ ನಾವು ಡಸ್ ತೆಗೆದುಕೊಳ್ತೀವಿ. ಅದು V2 ಫಾರ್ಮಲ್ಲಿ ಇತ್ತಂದರೆ ಡಿಡ್ ತೆಗೆದುಕೊಳ್ತೀವಿ. ಅದನ್ನು ನಾವು ಸ್ಟೇಟ್ಮೆಂಟ್ ಪಾಸಿಟಿವ್ ಇದ್ದಾಗ ನೆಗೆಟಿವ್ ಮಾಡ್ತೀವಿ, ಸ್ಟೇಟ್ಮೆಂಟ್ ನೆಗೆಟಿವ್ ಇದ್ದಾಗ ಪಾಸಿಟಿವ್ ಇರ್ತಕ್ಕಂಥದ್ದು ಕ್ವಶನ್ ಟ್ಯಾಗ್ ಬಗ್ಗೆ ನಾವು ಎಲ್ಲ ಡಿಟೇಲ್ ಅಂಶಗಳನ್ನು ಇಲ್ಲಿವರೆಗೆ ಚರ್ಚೆ ಮಾಡಿದ್ದೀವಿ. ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಈ ಒಂದು ಕ್ವಶನ್ ಟ್ಯಾಗ್ ಬಗ್ಗೆ
ಕ್ಲಿಯರ್ ಐಡಿಯಾ ಬಂದಿದೆ ಅಂತ ಭಾವಿಸ್ಕೊಳ್ತಾ ಇಲ್ಲಿಗೆ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಮತ್ತು ಮುಂದಿನ ವಿಡಿಯೋನಲ್ಲಿ ನಿಮ್ಮ ಭೇಟಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.